ಹೆಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನ ಹೇಗೆ ಎಡಿಟಿಂಗ್ ಮಾಡಿದೆ ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಸೊ ನಾನು ಯೂಸ್ ಮಾಡೋದು ಇನ್ಶಾರ್ಟ್ ಆ್ಯಪು. ಸೊ ಅದರಲ್ಲಿ ನನ್ನ ವೀಡಿಯೋಸ್ನ ಹೇಗೆ ಎಡಿಟ್ ಮಾಡ್ತೀನಿ, ಬೇಸಿಕ್ ಎಡಿಟಿಂಗ್ ಸ್ಕಿಲ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್. ನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಅನಿಸ್ತಿದೆಯೋ ಅದರಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಒಂದು ಪ್ರಿವ್ಯೂ ಥರ ಬರುತ್ತೆ. ಸೊ ನಿಮಗೆ ಒಂದೊಂದ್ಸತಿ ಮಲ್ಟಿಪಲ್ ಟೈಮ್ಸ್ ತೆಗ್ದಿರ್ತೀರ. ಸೊ ಯಾವ್ದು ಬೇಕು ಅಂತ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ವಿಡಿಯೋ ಎಡಿಟಿಂಗ್ ಲಿಸ್ಟಲ್ಲಿ ಬರುತ್ತೆ. ಸೊ ನನಗೆ ಇವಾಗ ಎಷ್ಟು ಶಾರ್ಟ್ ಬೇಕು ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ಸೆಲೆಕ್ಟ್ ಮಾಡಾದಮೇಲೆ ನಾವು ಆ ಟಿಕ್ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಿಮಗೆ ಈ ಥರ ಬರುತ್ತೆ. ಸೊ ನಾವು ಕ್ಯಾನ್ವಾಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಯಾವ ರೀತಿ ಸ್ಕ್ರೀನು ರೀಲ್ಸ್ ಕಾಣಬೇಕು ಅಂತ ಇರುತ್ತೆ. ಸೊ ಯೂಶ್ವಲಿ ನಾವು ರೀಲ್ಸ್ ನೋಡೋದು 9:16 ಫಾರ್ಮ್ಯಾಟಲ್ಲಿ. ನೋಡಿ, ಟಿಕ್ಟಾಕ್ ಸಿಂಬಲ್ ಕೂಡ ಇದೆ. ಸೊ ಅದೇ ರೀಲ್ಸ್ ಉಪಯೋಗಿಸೋದು. ಸೊ ನೀವಾಗ ನೋಡ್ತಾ ಇರ್ಬೋದು, ಮೇಲೆ ಕೆಳಗಡೆ ಸ್ವಲ್ಪ ಬ್ಲರ್ ಆಗಿದೆ. ಸೊ ಅದಕ್ಕೇನು ಮಾಡೋಣ ಅಂದರೆ ಝೂಮಿಗೆ ಬಂದುಬಿಟ್ಟು ಫುಲ್ ಅಂತ ಕೊಡೋಣ. ಸೊ ಆವಾಗ ಫುಲ್ ಲೆಂತ್ಗೆ ಫಿಟ್ ಆಯಿತು ವಿಡಿಯೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಡಿಯೋ. ಇವಾಗ ವಿಡಿಯೋ ನೀವು ಹಿಂಗೇ ಸ್ಕ್ರಾಲ್ ಮಾಡ್ತಾ ನಿಮ್ಗೆ ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದನ್ನು ನೀವು ಹಿಂಗೆ ಕಟ್ ಮಾಡ್ಕೊಬೋದು. ಬರೀ ನನಗೆ ಫಸ್ಟ್ ವಾಕಿಂಗ್ ಅಷ್ಟೇ ಬೇಕು. ಸೊ ವಾಕಿಂಗ್ ಎಲ್ಲಿ ತನಕ ಬರುತ್ತೋ ಅಂತ ನೋಡಿಕೊಂಡು ಅದನ್ನು ಮಾತ್ರ ಕಟ್ ಮಾಡ್ತಿದ್ದೀನಿ. ಸೊ ಫಸ್ಟು ಏನು ಮಾಡೋಣ ಅಂದರೆ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕ್ಯಾನ್ಸಲ್ ಮಾಡೋಣ. ಬಿಕಾಸ್ ನಾವು ಹಾಡನ್ನು ಹಾಕಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ಸೊ ಹಿಂಗೆ ವಾಲ್ಯೂಮ್ನ ಫುಲ್ ರೆಡ್ಯೂಸ್ ಮಾಡಿಬಿಟ್ಟು ಇಲ್ಲಿ ಡಬಲ್ ಟಿಕ್ ಮಾರ್ಕ್ ಇದೆ, ಇದು ಸೆಲೆಕ್ಟ್ ಆಲ್ ಆಪ್ಷನು. ಇದು ಬರೀ ಒಂದು ವೀಡಿಯೋಗಂದರೆ ನೀವು ಈ ಕಡೆ ರೈಟ್ ಟಿಕ್ ಮಾರ್ಕ್ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಡಬಲ್ ಆಪ್ಷನ್ ಇರೋದನ್ನ ಸೆಲೆಕ್ಟ್ ಮಾಡ್ತೀವಿ. ವಾಲ್ಯೂಮ್ ಡಿ ನಾಯ್ಸ್ ಅಪ್ಲೈ ಟು ಆಲ್ ಅಂತ ಬಂತು. ಸೊ ಅಪ್ಲೈ ಟು ಆಲ್ ಅಂತ ಕೊಟ್ಟೆ. ಸೊ ಇವಾಗ ಎಲ್ಲ ವೀಡಿಯೋಸ್ದು ವಾಲ್ಯೂಮ್ ಹೋಗಿದೆ ನೋಡಿ, ಏನೂ ವಾಲ್ಯೂಮ್ ಇರಲ್ಲ. ಸೊ ಇವಾಗ ಒಂದೊಂದೇ ನಿಮಗೆ ಎಷ್ಟು ಬೇಕು ಎಷ್ಟು ಬೇಡ ಅಂತ ನೋಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ತಾ ಹೋಗಿ. ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಸುಮಾರು ನಮಗೆ ಬೇಕಾಗಿರೋ ಕ್ಲಿಪ್ಸು ಎಲ್ಲ ತೊಗೊಂಡು ಇಟ್ಕೊಬೇಕು. ಒಂದೇ ಆ್ಯಂಗಲ್ ಅಂತಲ್ಲ, ಡಿಫ್ರೆಂಟ್ ಪ್ಲೇಸಸಲ್ಲಿ ಒಂದಷ್ಟು ಶಾರ್ಟ್ಸ್ನ ತೆಗೆದಿಟ್ಕೊಬೇಕು. ಆಮೇಲೆ ನಿಮಗೆ ಬೇಡದೇ ಇರೋ ಪಾರ್ಟನ್ನೆಲ್ಲ ಈ ಥರ ಎಡಿಟ್ ಮಾಡ್ಕೊಬೋದು. ಸೊ ಮತ್ತು ಇನ್ನೊಂದು ಬಂದುಬಿಟ್ಟು ನನಗೆ ಈ ಪರ್ಟಿಕ್ಯುಲರ್ ವಿಡಿಯೋ ಸ್ವಲ್ಪ ಸ್ಲೋ ಇದೆ ಅಂತ ಅನಿಸ್ತಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ಪೀಡ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ನಾವು ಬೇಕಂದರೆ ಡಿಫಾಲ್ಟ್ ಸ್ಪೀಡ್ ಆಪ್ಷನ್ ಕೊಟ್ಟರೆ ಅದಾಗದೆ ಎಲ್ಲ ವೀಡಿಯೋನೂ ಸ್ಪೀಡ್ ಆಗುತ್ತೆ. ಕರ್ವ್ ಅನ್ನೋ ಆಪ್ಷನ್ ಚೂಸ್ ಮಾಡಿಕೊಂಡ್ರೆ ನಮ್ಗೆ ಎಲ್ಲಿ ಮಾತ್ರ ಸ್ಪೀಡ್ ಬೇಕು ಅಷ್ಟು ಭಾಗ ಮಾತ್ರ ನೀವು ಸ್ಪೀಡ್ ಮಾಡ್ಕೊಬೋದು. ಈಗ ನೋಡಿ ತುಂಬ ಸ್ಪೀಡ್ ಆಯ್ತದು. ಸೊ ನಿಮಗೆ ಯಾವ ರೀಲ್ಗೆ ಯಾವ ಶಾರ್ಟಿಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟನ್ನು ಮಾತ್ರ ಸ್ಪೀಡ್ ಮಾಡ್ಕೊಬೋದು. ಈಗ ನಿಮಗೆ ಇಲ್ಲ ನಂಗೆ ಸ್ಲೋ ತೋರಿಸ್ಬೇಕು ಅಂದರೆ ಕರ್ವ್ನ ಸ್ವಲ್ಪ ಕೆಳಗಡೆ ತೊಗೊಬೇಕು. ನೋಡಿ, ಇವಾಗ ಸ್ಲೋ ಇರುತ್ತೆ. ಸ್ಲೋ ಆಯಿತು ನೋಡಿ. ಇನ್ನೂ ಫುಲ್ ಸ್ಲೋ ಬೇಕು ಅಂದರೆ ಸ್ಲೋ ಮೋಷನ್ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಆವಾಗ ನೀವು ಈ ಥರನೇ ಮಾಡ್ಕೊಬೋದು. ಹಿಂಗೆ ಫುಲ್ ಕೆಳಗಡೆ ಅದನ್ನು ಎಷ್ಟು ಕೆಳಗಡೆ ಎಳಿತೀರೋ ಅಷ್ಟು ಸ್ಲೋ ಆಗ್ತಾ ಬರುತ್ತೆ ನಿಮ್ಮ ರೀಲ್ಸು. ಇಲ್ಲ ನನಗೆ ಇದು ಮಾಡೋದು ಬೇಡ ಅಂತ ನಿಮ್ಗೆ ಅನಿಸ್ತು ಅಂದರೆ ಇಲ್ಲಿ ಪ್ರೀಸೆಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಇಲ್ಲಿ ಪ್ರೀಸೆಟ್ಟಲ್ಲೂ ನಿಮಗೆ ಬೇಕಾಗಿರೋ ಥರ ಲೈಕ್ ನೋಡಿ, ಇದನ್ನು ಮಾಡಿಕೊಂಡ್ರೆ ಅದೇ ಪ್ರೀಸೆಟ್ಟಾಗಿ ಬರುತ್ತೆ ನಿಮಗೆ ನೋಡಿ. ಅದಾಗದೇ ಸ್ಪೀಡು ಸ್ಲೋ ಹೇಗೆ ಬೇಕೋ ಆ ಥರ ಮಾಡ್ಕೊಬೋದು ನೀವು. ಎಷ್ಟೊಂದು ಪ್ರೀಸೆಟ್ಸ್ ಇರುತ್ತೆ. ನಿಮ್ಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ವಿಡಿಯೋಗೆ ಯಾವ್ದು ಸೂಟಬಲ್ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ತೊಗೊತೀನಿ. ಇವಾಗ ವಿಡಿಯೋ ಲೆಂತು ಸ್ವಲ್ಪ ದೊಡ್ಡದಾಯಿತು ಎಡಿಟಿಂಗ್ ಆಗಿರೋದ್ರಿಂದ. ಸೊ ನಾನು ಸ್ವಲ್ಪ ವಿಡಿಯೋನ ಕಟ್ ಮಾಡ್ಕೊತೀನಿ. ನನಗೆ ಬರೀ ಇಲ್ಲಿಂದ ಸಾಕು.
ಸೊ ಇಲ್ಲಿಂದ ಬಂದುಬಿಟ್ಟು ನನಗೆ ಬರೀ ಇಷ್ಟು ಫೇಸ್ ತನಕ ಸಾಕು. ಸೊ ಇಲ್ಲೂ ನೀವು ಒಂದು ಇದನ್ನೇ ಹಿಂಗೆ ಡ್ರ್ಯಾಗ್ ಮಾಡ್ಕೊಬೋದು, ಇಲ್ಲ ಅಂದರೆ ನಿಮ್ಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಹಿಂಗೆ ಇಟ್ಕೊಂಬಿಟ್ಟು ಸ್ಪ್ಲಿಟ್ ಅಂತ ಆಪ್ಷನ್ ಕೊಟ್ಟರೆ ಇನ್ನೊಂದು ವಿಡಿಯೋ ಕ್ರಿಯೇಟ್ ಆಗಿರುತ್ತೆ. ಸೊ ಡ್ಯೂಪ್ಲಿಕೇಟ್ ಥರ ಇದನ್ನು ಬೇಕಂದರೆ ಡಿಲೀಟ್ ಮಾಡ್ಕೊಬೋದು. ಆವಾಗ ನಿಮಗೆ ನೀವು ಎರಡು ರೀತಿ ಎಡಿಟಿಂಗ್ ಮಾಡ್ಕೊಬೋದು. ಸೊ ನಿಮ್ಗೆ ಬೇಕಾಗಿರೋ ರೀಲ್ಸನ್ನೆಲ್ಲ ಬೇಸಿಕ್ ಎಡಿಟಿಂಗ್ ಇದರಲ್ಲಿ ಮಾಡ್ಕೊಬೋದು. ಈಗ ಇಲ್ಲಿ ನೋಡಿ ಬರೀ ಸ್ಪೇಸ್ ಇದೆ, ನಿಮ್ಗೆ ಈ ಸೀನ್ರಿ ತೋರಿಸ್ಬೇಕು ಅನ್ಸಿದ್ರೆ ತೋರಿಸ್ಕೊಳ್ಳಿ, ಇಲ್ಲ ನನಗೆ ಬರೀ ಇದು ಬೇಕಂತ ಇದೆ. ಸೊ ಅದಕ್ಕೆ ನಾನು ಇದನ್ನು ಇಲ್ಲಿಂದ ಕಟ್ ಮಾಡ್ಕೊತೀನಿ. ಸೊ ನಾನು ಇಲ್ಲಿ ತನಕ ಅಪ್ಲೈ ಮಾಡ್ಕೊತೀನಿ. ಸೊ ತಿರ್ಗಾ ಇಲ್ಲಿ ಸ್ಪ್ಲಿಟ್ ಮಾಡ್ಕೊತೀನಿ. ಸೊ ಈ ವಿಡಿಯೋನು ಇಲ್ಲಿ ತನಕ ಸಾಕು ನನಗೆ. ಸೊ ಅಲ್ಲಿ ತನಕ ಡ್ರ್ಯಾಗ್ ಮಾಡಿದೆ. ಈ ವಿಡಿಯೋ ನನಗೆ ಫಸ್ಟ್ ಪಾರ್ಟ್ ಬೇಡ ಅನಿಸ್ತು. ಸೊ ಇಲ್ಲಿಂದ ಹಾಕ್ಕೋತೀನಿ. ನೆಕ್ಸ್ಟ್ ಇದು ಅಷ್ಟೇ ನನಗೆ ಫುಲ್ ಬೇಡ ಅಂತ ಇದೆ. ಸೊ ಇಲ್ಲಿ ತನಕ ಸಾಕು ನನಗೆ. ಸೊ ಇದನ್ನು ಇಲ್ಲಿ ತನಕ ಸ್ವಲ್ಪ 1 ಸೆಕೆಂಡ್ ಅಷ್ಟೇ ಡ್ರ್ಯಾಗ್ ಮಾಡಿದ್ರಾಯಿತು. ನೆಕ್ಸ್ಟ್ ಇದು ವಾಕಿಂಗು ಇದೆ. ಸೊ ಇದು ಸ್ವಲ್ಪ ತೊಗೋತೀನಿ ಅಷ್ಟೇ. ಮತ್ತು ಇದು ಬಂದುಬಿಟ್ಟು ಸ್ಟೆಪ್ಸ್ ಪೂರ್ತಿ ಹತ್ತೋದು ನನಗೇನು ಬೇಡ, ಇಲ್ಲಿ ತನಕ ಸಾಕು. ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ. ನೆಕ್ಸ್ಟು ಸೊ ಮೇಯ್ನ್ ಹೈಲೈಟ್ ಆಫ್ ದ ವಿಡಿಯೋ ನಿಮಗೆ ಒಂದು ಪ್ಲೇಸನ್ನೇ ತೋರಿಸ್ಬೇಕಂತ ಇರುತ್ತೆ. ಸೊ ಅದನ್ನು ಬೇಕಂದರೆ ನೀವು ಸ್ಲೋ ಆಗಬೇಕಂದ್ರೂ ಮಾಡ್ಕೊಬೋದು. ಈಗ ನನಗೆ ಈ ದೇವಸ್ಥಾನ ನನಗೆ ಹೈಲೈಟಾಗಿ ತೋರಿಸ್ಕೊಬೇಕು. ಸೊ ತಿರ್ಗಾ ನಾನು ಪ್ರೀಸೆಟ್ಗೆ ಹೋಗ್ಬಿಟ್ಟು ಎನಿ ಒನ್ ನಾನು ಚೂಸ್ ಮಾಡ್ಕೊಬೋದು. ಇಲ್ಲಾಂದರೆ ನನಗಿದು ಸ್ಲೋ ಮೋಷನಲ್ಲಿ ಬೇಕು ಅಲ್ಲಿ ಹೋಗುವಾಗ. ಸೊ ತಿರ್ಗಾ ಇದನ್ನು ಕರ್ವ್ನ ಸ್ವಲ್ಪ ಕೆಳಗೆ ಮಾಡ್ಕೋತೀವಿ. ಸೊ ಯು ಕ್ಯಾನ್ ಸಿ ಇವಾಗ ಸ್ವಲ್ಪ ಸ್ಲೋ ಆಯಿತು. ಸೊ ನೆಕ್ಸ್ಟು ನೀವು ನೋಡ್ಬೋದು, ಇದು ನಾನು 3 ವೀಡಿಯೋಸ್ ಇದೆ. 3 ವೀಡಿಯೋಸು ನಾನು ಹಾಕ್ಕೊತೀನಿ. ಸೊ ಫಸ್ಟ್ ಪಾರ್ಟ್ ನನಗೆ ಇಲ್ಲಿಂದ ಬೇಡ. ಸೊ ಅದನ್ನು ತೆಗಿತಾ ಇದ್ದೀನಿ. ಸೊ ಇಷ್ಟಿರಲಿ. ಇದನ್ನು ತಿರ್ಗಾ ಇಲ್ಲಿಗೆ ಡ್ರ್ಯಾಗ್ ಮಾಡ್ಕೋತೀನಿ. ಇದು ಅಷ್ಟೇ, ಇಲ್ಲಿ ತನಕ ನಾನು ಡ್ರ್ಯಾಗ್ ಮಾಡ್ಕೋತೀನಿ. ನಿಮಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡಿಕೊಂಡು ಈ ಥರ ಬ್ಲ್ಯಾಂಕ್ಸ್ ಎಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಆಲ್ಮೋಸ್ಟ್ ನನ್ನ ಎಡಿಟಿಂಗ್ ರೆಡಿಯಾಗಿದೆ, ನೀವು ನೋಡ್ಬೋದು. ಸೇಮ್ ನನ್ನ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಏನು ಅಪ್ಲೋಡ್ ಮಾಡಿದ್ದೀನೋ ಅದೇ ಎಡಿಟಿಂಗಲ್ಲಿ ಇದೆ ನೋಡಿ. ಸೊ ಇವಾಗ ಇಲ್ಲಿ ಇನ್ಶಾರ್ಟ್ದು ಸಿಂಬಲ್ ಕಾಣ್ತಿರ್ಬೋದು ನಿಮಗೆ, ಕೆಳಗಡೆ ವಾಟರ್ ಮಾರ್ಕ್ ಇದೆ ನೋಡಿ. ಆ ವಾಟರ್ ಮಾರ್ಕ್ ನಮಗೆ ಬೇಡ ಅಂದರೆ ಈ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ತೋರಿಸುತ್ತೆ ನೋಡಿ ಫ್ರೀ ರಿಮೂವ್. ಒಂದು ಆ್ಯಡ್ ನೋಡಿದ್ರೆ ಇದು ಫ್ರೀಯಾಗಿ ರಿಮೂವ್ ಆಗುತ್ತೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ರಿಮೂವ್ ಮಾಡಬೇಕು. ಸೊ ಏನೋ ಒಂದು ಆ್ಯಡ್ ತೋರಿಸ್ತಾರೆ, ಅದನ್ನು ನೀವು ನೋಡಿಕೊಂಡ್ರೆ ನಿಮ್ಗೆ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಸೊ ನೋಡಿ ತೋರಿಸ್ತಾ ಇದೆ ರಿವಾರ್ಡ್ ಗ್ರ್ಯಾಂಟೆಡ್ ಅಂತ. ಅದನ್ನು ನೆಕ್ಸ್ಟ್ ಕೊಟ್ಟರೆ ಈಗ ನೋಡಿ ವಾಟರ್ ಮಾರ್ಕ್ ಇಲ್ಲ. ಸೊ ನಿಮಗೆ ಏನಾನ ಇಲ್ಲೇ ಎಡಿಟಿಂಗ್ ಮಾಡ್ಕೊಬೇಕು, ನನಗೆ ತಿರ್ಗಾ ಹಾಡು ಹಾಕುವಾಗ ನಿಮಗೆ ಬೀಟ್ಸ್ ಎಲ್ಲ ಮಿಸ್ ಆಗುತ್ತೆ ಅಂತ ಇದ್ದರೆ ಇಲ್ಲೇ ನೋಡಿ ನಿಮಗೆ ಮ್ಯೂಸಿಕ್ ಆಪ್ಷನ್ ಇದೆ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಫೋನಲ್ಲೇ ಏನಾನ ಇದ್ದರೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡ್ರೆ ನಿಮ್ಮದೆಲ್ಲ ಹಾಡುಗಳು ಇಲ್ಲಿರುತ್ತೆ ನೋಡಿ. ಈಗ ಪ್ರೆಸೆಂಟ್ಲಿ ನಾನು ಈ ವಿಡಿಯೋಗೆ ಈ ಹಾಡು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ, ಹುಡುಗಿ ಹುಡುಗಿ. ಸೊ ನೋಡಿ ಯೂಸ್ ಅಂತ ಕೊಟ್ಟರೆ ಅದೇ ನಿಮಗೆ ಇದಾಗುತ್ತೆ. ಸೊ ನನಗೆ ಸಾಂಗು ಫಸ್ಟಿಂದ ಬೇಡ, ನನಗೆ ಇವಾಗ ಈ ಹಾಡಲ್ಲಿ ನೀನು ನಡೆಯೋ ದಾರಿಯಿಂದ ಆ ಲಿರಿಕ್ಸಿಂದ ಬೇಕು.
ಸೊ ನಾನು ಈಗ ಸೆಕೆಂಡ್ಸಿಂಗೆ ಚೆಕ್ ಮಾಡಿದಾಗ ಗೊತ್ತಾಯಿತು ಅದು 1.59ಗೆ ಆ ಹಾಡು ಸ್ಟಾರ್ಟ್ ಆಗುತ್ತೆ. ಸಾಂಗ್ನು ಅದೇ ಥರ ಡ್ರ್ಯಾಗ್ ಮಾಡ್ತೀನಿ ನೋಡಿ. 1.59 ಬರೋ ತನಕ ನಾನು ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ನೋಡಿ 1.59 ಬಂತು ಇವಾಗ ಹಾಡು ಚೆಕ್ ಮಾಡಿದ್ರೆ ಕರೆಕ್ಟ್ ಇತ್ತು. ಸೊ ಹಾಡನ್ನ ನಾವು ಇಲ್ಲೇ ಹಾಕ್ಕೊಂಬಿಟ್ಟು ಹಿಂಗೆ ಎಡಿಟಿಂಗ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವಾಗ ಅದು ಕರೆಕ್ಟ್ ಆಗುತ್ತೆ. ಆಮೇಲೆ ಬೇಕಂದರೆ ನೀವು ಅಪ್ಲೋಡ್ ಮಾಡುವಾಗ ಮ್ಯೂಸಿಕ್ನ ಆಫ್ ಮಾಡಿ ಅಥವಾ ಮ್ಯೂಟ್ ಮಾಡಿ. ಸೊ ಇದು ಮಾತ್ರ ಅಲ್ಲ, ಈಗ ನಾವು ಹಾಡು ಮಾಡೋದು ಆಯಿತು. ಫಾರ್ ಎಕ್ಸಾಂಪಲ್ ನಿಮ್ಗೆ ಅನಿಸ್ತು ಈ ಶಾರ್ಟ್ ನನಗೆ ಇಲ್ಲಿ ಬೇಡ, ನನಗಿದು ಬೇರೆ ಕಡೆ ಬೇಕು. ಸೊ ನೀವು ಇದನ್ನೇ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಶಾರ್ಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಎಲ್ಲ ಶಾರ್ಟ್ಸು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇದು ನನಗೆ ನೆಕ್ಸ್ಟ್ ಶಾರ್ಟಲ್ಲಿ ಬೇಕು ಅಂದರೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಡ್ರ್ಯಾಗ್ ಮಾಡ್ಕೊಬೋದು. ಈ ಥರ ಹಿಂಗೆ ಡ್ರ್ಯಾಗ್ ಮಾಡ್ಕೋತೀರ. ಸೊ ಆಫ್ಟರ್ ಎಲ್ಲ ಎಡಿಟಿಂಗ್ ಆದಮೇಲೆ ನಿಮ್ಗೆ ಏನೋ ಟ್ರಾನ್ಸಿಷನ್ಸ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಸ್ಲ್ಯಾಶ್ ಬಟನ್ ಥರ ಕಾಣ್ತಿದೆ ನೋಡಿ, ಇಲ್ಲಿ ಕೆಳಗಡೆ ವೈಟಲ್ಲಿ ಇಲ್ಲಿ ನೋಡಿ ಬೇಸಿಕ್ ಅನ್ನೋ ರೋ ಇದೆ ನೋಡಿ, ಅದರಲ್ಲಿ ಈ ಥರ ಫಸ್ಟ್ ಒನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಈ ಥರ ಟ್ರಾನ್ಸಿಷನ್ ಇದೆ. ಸೊ ಇಲ್ಲಿ ಸುಮಾರು ಟ್ರಾನ್ಸಿಷನ್ಸ್ ನೀವು ನೋಡ್ಬೋದು. ಇದು ನೋಡಿ ರೈಟ್ ಟ್ರಾನ್ಸಿಷನ್ ಹೋಗುತ್ತೆ, ಇದು ಲೆಫ್ಟ್ ಟ್ರಾನ್ಸಿಷನ್. ಸೊ ಕೆಳಗಡೆ ಸೂಪರಲ್ಲಿ ಬರೋ ಟ್ರಾನ್ಸಿಷನ್ಸು ಕೆಲವೊಂದು ಪ್ರೋ ಮೆಂಬರ್ಶಿಪ್ ಬೇಕಾಗುತ್ತೆ. ಸೊ ಈ ಥರ ನೀವು ಏನು ಟ್ರಾನ್ಸಿಷನ್ ಬೇಕಾದರೂ ಮಾಡ್ಕೊಬೋದು. ನಿಮ್ಮ ವೀಡಿಯೋಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಏನಾರ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಒನ್ ಆಫ್ ದ ಬೇಸಿಕ್ ಎಡಿಟಿಂಗ್ ನಾನು ಮಾಡೋದು. ಇದರದ್ದು ಫೈನಲ್ ರಿಸಲ್ಟು ನೀವು ಶಾರ್ಟ್ಸಲ್ಲಿ ನೋಡ್ಬೋದು.